ಹಾಯ್ ಹಲೋ ವೀಕ್ಷಕರೇ, ಅಬೀಸ್ ಮಲ್ಟಿವ್ಯೂ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ರವೆ ಉಂಡೆ. ನೋಡಿ, ಇಲ್ಲಿ 1 ಕಪ್ಪು ಚಿರೋಟಿ ರವೆನ ತೊಗೋತಾ ಇದ್ದೀನಿ. ಒಂದು ಚಿಕ್ಕ ಕಪ್ ಆಗುವಷ್ಟು ಸೇಮ್ ಮೆಜರ್ಮೆಂಟಲ್ಲೇ 1 ಕಪ್ಪು ಸಕ್ಕರೆ ಕೂಡ ತೊಗೋತಾ ಇದ್ದೀನಿ. ಮತ್ತು ಚೆನ್ನಾಗಿ ಸಣ್ಣಗೆ ತುರ್ತಿರೋ ಅಂಥ ಕಾಯಿ ತುರಿನ ತೊಗೋಬೇಕು. ಮತ್ತು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೋಬೇಕು. ಒಂದು 3-4 ಏಲಕ್ಕಿ ಕಾಯಿ ಮತ್ತು ಒಂದಷ್ಟು ದ್ರಾಕ್ಷಿ, ಗೋಡಂಬಿ, ಒಂದು ಚಿಕ್ಕ ಲೋಟದಲ್ಲಿ ಹಾಲು, ಇಷ್ಟು ಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಹಾಲು ಎಷ್ಟು ತೊಗೊಂಡಿದ್ದೀನಿ, 1/4 ಲೋಟ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ಗೆ ನಾವು ತೊಗೊಂಡಿರೋ ಅಂಥ ತುಪ್ಪನ ಮೊದಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾವು ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಕೂಡ ಈ ಥರ ಗೋಡಂಬಿನ 2 ಭಾಗ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಬಿಟ್ಟು ಒಂದು ನಿಮಿಷದಷ್ಟು ಹುರ್ಕೊಳ್ಳೋಣ. ನೋಡಿ, ನಾನು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ. ನೀವು ಕೂಡ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ. ನೋಡಿ, ಆ ದ್ರಾಕ್ಷಿ, ಗೋಡಂಬಿ ಸೆಪ್ರೇಟ್ ತೆಗೆದಿಡೋದೇನು ಬೇಡ. ಅದೇ ಪ್ಯಾನ್ಗೆ ನಾವು ತೊಗೊಂಡಿದ್ದಂಥ 1 ಕಪ್ಪು ರವೆ ಕೂಡ ಸೇರಿಸ್ಕೊಳ್ಳೋಣ. ರವೆ ಇದು ಚಿರೋಟಿ ರವೆ ತೊಗೊಬೇಕು ನೀವು, ಸಣ್ಣಕ್ಕೆ ಬರುತ್ತಲ್ವ ಚಿರೋಟಿ ರವೆ, ಅದನ್ನೇ ತೊಗೊಳ್ಳಿ. ಅದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸಣ್ಣ ಉರಿಲೇ ಫ್ರೈ ಮಾಡ್ತಾ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಅದು ಸಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಅದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಸೊ ನೀವು ಇದೇ ಥರ ಮಾಡ್ತಾ ಬನ್ನಿ. ರವೆ ಉಂಡೆ ಎಲ್ಲರೂ ಮಾಡ್ತಾರಲ್ವ, ನೀವು ಮಾಡೋದ್ರಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ನಾನು ಬೇರೆ ಕಡೆ ಈಗ ಬೇರೆ ಕಡೆ ತುಂಬ ಕಡೆ ತಿಂದಿದ್ದೀನಿ, ಫ್ರೆಂಡ್ಸ್ ಮನೇಲಾಗಿರ್ಬೋದು, ರಿಲೇಟಿವ್ಸ್ ಮನೇಲೆಲ್ಲ. ಬಟ್ ಅಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈ ಕೊಬ್ಬರಿ ಎಲ್ಲ ಯೂಸ್ ಮಾಡಿರ್ತಾರೆ. ಇವನ್ ಅದು ಮಾಡಿದ ನೆಕ್ಸ್ಟ್ ಡೇಗೆ ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಮುರಿಯೋಕ್ಕೆ ಹೋದರೆ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಬಟ್ ನಾವು ತೋರಿಸಿರೋ ಅಂಥ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೀವು ಅದೊಂದು ವಾರ ಇಟ್ಬಿಟ್ಟು ತಿನ್ನಿ, ಅಷ್ಟೇ ಸಾಫ್ಟಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ನಾವು ತಗೊಂಡಿದ್ದಂತಹ ತೆಂಗಿನಕಾಯಿ ತುರಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಯೋದು ಕೂಡ ಒಂದು ಕಲೆನೇ. ಬಿಕಾಸ್ ಈ ಕ್ಯಾರೆಟ್ ತುರಿಯೋದ್ರಲ್ಲೆಲ್ಲ ತೆಂಗಿನಕಾಯಿ ತುರ್ಕೊಂಡು ಹಾಕೋದಕ್ಕೆ ಹೋಗಬೇಡಿ. ಈ ತೆಂಗಿನಕಾಯಿ ತುರಿಯೋದು ಬರುತ್ತಲ್ವ, ಅದರಲ್ಲೇ ತುರಿದ್ರೇ ತುಂಬ ಚೆನ್ನಾಗಿ ಬರೋದು. ಇವನ್ ದಪ್ಪದಾಗೆಲ್ಲ ತುರಿಬಾರ್ದು, ಸಣ್ಣ ತುರಿ ಬೀಳೋ ಥರ ತುರ್ಕೊಂಡು ಹಾಕಿದ್ರೇ ಚೆನ್ನಾಗಿರುತ್ತೆ. ಇವನ್ ಬ್ಲ್ಯಾಕ್ ಕಲರ್ ಬರುತ್ತಲ್ವ, ಅದೆಲ್ಲ ಬೀಳದೇ ಇರೋ ಥರ ತುರ್ಕೊಳ್ಳಿ. ಆಗ ವೈಟ್ ಕಲರ್ ಬರುತ್ತೆ ರವೆ ಉಂಡೆ. ಇಲ್ಲ ಅಂತಂದರೆ ಅದು ಕಲರ್ ನೋಡೋದಕ್ಕೆ ಚೆನ್ನಾಗಿರಲ್ಲ, ಅಷ್ಟೊಂದು ಕಪ್ ಆಗಿಬಿಟ್ರೆ. ಇದು ಕೂಡ ಒಂದು ಟಿಪ್ಪು. ಇವನ್ ಎಲ್ಲರೂ ರವೆ ಉಂಡೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ನೋಡಿರೋ ಪ್ರಕಾರ ಸಕ್ಕರೆನ ಪುಡಿ ಮಾಡಿ ಹಾಕ್ತಾರೆ. ನಾವು ಹಂಗೆ ಸಕ್ಕರೆನ ಪುಡಿ ಮಾಡಿ ಹಾಕಲ್ಲ, ಡೈರೆಕ್ಟು ಸಕ್ಕರೆನೇ ಹಾಕ್ತೀವಿ. ನೋಡಿ, ಈಗ ಮಧ್ಯದಲ್ಲಿ ಒಂದು ಸಲ ಹಾಲನ್ನ ಅಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಏನು ಹಾಲು ತೊಗೊಂಡಿದ್ದೆ ಅಲ್ವಾ, ಅದನ್ನು ಇದು ಹುರ್ಕೋತಾನೆ ಪಕ್ಕದಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಅದು ಬೇಕಾಗುತ್ತೆ. ಅದಾದಮೇಲೆ ನೋಡಿ, ಇಷ್ಟೇ ಲೋ ಫ್ಲೇಮಲ್ಲಿ ಇಷ್ಟೇ ನಿಧಾನವಾಗಿ ಹುರ್ಕೊಳ್ಳಿ. ನಾನು ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿಲ್ಲ, ಪೂರ್ತಿ ಲೈವಾಗಿ ತೋರಿಸೋಣ ಅಂತ ಹೇಳಿ ಕ್ಲೀನಾಗಿ ತೋರಿಸಿದ್ದೀನಿ ಇದನ್ನು. ಯಾಕೆ ಅಂತಂದರೆ ಇದಿರೋದೇ ಒಂದು 6 ನಿಮಿಷದ ವಿಡಿಯೋ. ಇದನ್ನು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ, ಅದು ಬೇಗ ಅಂತ ಅನಿಸುತ್ತೆ. ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ. ನೋಡಿ, ನಾವು ತೊಗೊಂಡಿರೋವಂಥ ಸಕ್ಕರೆನ ಇವಾಗ ಸೇರಿಸ್ದೆ, ಸೇರಿಸ್ಬೇಕು ಇದನ್ನು. ಬಿಕಾಸ್ ಮೊದಲೇ ಸೇರಿಸ್ಬಾರ್ದು. ತೆಂಗಿನಕಾಯಿ ತೊಗೊಂಡಿರ್ತೀವಲ್ಲ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಹುರ್ಕೊಂಡ್ರೇ ಒಂದು ವಾರಗಟ್ಟಲೆ ಇಟ್ಟರು ಅದು ನಿಮ್ಗೆ ಸ್ಮೆಲ್ ಬರೋಲ್ಲ, ಏನೂ ಆಗಲ್ಲ, ರವೆ ಉಂಡೆ ಹಾಳಾಗಲ್ಲ. ಮತ್ತು ಇವಾಗ ನಾವು ತೊಗೊಂಡಿರೋಂಥ ಏಲಕ್ಕಿ ಕಾಯಿನ ಚೆನ್ನಾಗಿ ಜಜ್ಕೊಳ್ಳೋಣ. ಮತ್ತು ಮಧ್ಯ ಇದನ್ನು ಮಿಕ್ಸ್ ಮಾಡೋದನ್ನು ಮರಿಬೇಡಿ, ಬಿಕಾಸ್ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದೇ ಕಾರಣಕ್ಕೇ ಅದನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ಅಂತ ಹೇಳೋದು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಏಲಕ್ಕಿ ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ, ಜಜ್ಕೊಂಡಿರೋಂಥ ಏಲಕ್ಕಿ ಕಾಯಿನ. ಮತ್ತು ನಾವು ಕಾಯಿಸಿಟ್ಕೊಂಡಿರೋಂಥ ಹಾಲನ್ನು ಕೂಡ ಅದೇ ಟೈಮಲ್ಲಿ ಬಿಸಿ ಹಾಲನ್ನೇ ಹಾಕಿ. ಬಿಸಿ ಹಾಲು ಹಾಕಿದ್ರೆ ರವೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಸರಿ ಹೋಗುತ್ತೆ. ನೋಡಿ, ಇವಾಗಿದು ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಮುಗ್ದಿದೆ ಇದು. ಇವಾಗ ನೋಡಿ, ಹಿಂಗೆ ಕೊನೆಯಲ್ಲಿ ಹಾಲು ಹಾಕಿದ್ಮೇಲೆ ಏನಿಲ್ಲ, ತುಂಬ ಬೇಡ, ಒಂದು 30-40 ಸೆಕೆಂಡ್ ಹುರ್ಕೊಂಡ್ರೆ ಸಾಕು, ಅಷ್ಟರಲ್ಲಿ ಇದು ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ಅದನ್ನ ಹಾಗೆ ಸ್ಪೂನಲ್ಲಿ ತಿನ್ಕೊಬೋದು, ಅಷ್ಟು ರುಚಿಯಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸಲ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.
ನೋಡಿ ಇದನ್ನು ಬಿಸಿ ಇದ್ದಾಗಲೇ ಆಲ್ಮೋಸ್ಟ್ ಅಂದರೆ ಕೈಗೆ ಸುಡ್ತಾ ಇದೆ, ಇನ್ನು ಸ್ವಲ್ಪ ಕಡಿಮೆ ಇದೆ ಮುಟ್ಬೋದು ಅನ್ನೋ ಟೈಮಲ್ಲಿ ಇದನ್ನು ಉಂಡೆ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ನಾನು ಮಾಡಿರೋ ಅಳತೆಲಿ ಇದು ಆಲ್ಮೋಸ್ಟ್ ಒಂದು 8 ಆಗುತ್ತೆ. ಬಿಕಾಸ್ ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ನೀವು ಬೇಕಾದರೆ ಇದನ್ನು ಸಣ್ಣದಾದರೂ ಮಾಡ್ಕೊಳ್ಳಿ, ಇಲ್ಲ ಇನ್ನೂ ದಪ್ಪ ಬೇಕು ಅಂತಂದರೆ ಆದರೂ ಮಾಡ್ಕೊಳ್ಳಿ. ಗಣೇಶ ಹಬ್ಬ ಬಂತಲ್ವ, ಇವಾಗ ನೈವೇದ್ಯಕ್ಕೆ ದಪ್ಪ ಮಾಡಿಟ್ರೆ ಚೆನ್ನಾಗಿರುತ್ತೆ. ಇನ್ನೂ ದಪ್ಪ ಮಾಡೋದಿದ್ರೆ ದಪ್ಪ ಮಾಡ್ಕೊಬೋದು. ನೋಡಿ ಈ ಗಣೇಶ ಹಬ್ಬಕ್ಕೆ ಈ ರವೆ ಉಂಡೆನ ಟ್ರೈ ಮಾಡಿ ಹೇಗೆ ಬಂತು, ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.